ಸ್ಯಾಂಡಲ್ವುಡ್ನಲ್ಲಿ ಸದ್ಯಕ್ಕೆ ಹೊಸ ಸಿನಿಮಾಗಳಿಗಿಂತ ಸೂಪರ್ ಸ್ಟಾರ್ಗಳ ಹಳೆ ಸಿನಿಮಾಗಳು ರಿಲೀಸ್ ಆಗ್ತಾ ಇರೋದು ಒಂದು ದೊಡ್ಡ ಟ್ರೆಂಡ್ ಆಗಿದೆ. ಸೊ ಇದೆಲ್ಲದರ ಜೊತೆಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಪ್ಪು ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಸೊ ಇಡೀ ಈ ಅಪ್ಪು ಸಿನಿಮಾದ ಜರ್ನಿ ಬಗ್ಗೆ, ಸಿನಿಮಾಗಳ ಸದ್ಯಕ್ಕೆ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ, ಸಿನಿಮಾ ಇಂಡಸ್ಟ್ರಿ ಬೆಳವಣಿಗೆಗಳ ಬಗ್ಗೆ ಮಾತಾಡಲಿಕ್ಕೆ ಖ್ಯಾತ ಸಂಗೀತ ನಿರ್ದೇಶಕರು ಗುರುಕಿರಣ್ ಸರ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ವೆಲ್ಕಮ್. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು ಸರ್. ಅದೇ ಒಂದು ವಿಶೇಷತೆ ಸರ್, ಬಿಫೋರ್ ಮಾತಾಡ್ತಾ ಇದ್ವಿ, ಸದ್ಯಕ್ಕೆ ಹೊಸ ಸಿನಿಮಾಗಳು ಅನ್ನೋದಕ್ಕಿಂತ ಈ ಸೂಪರ್ ಸ್ಟಾರ್ಗಳ ಹಳೆಯ ಸಿನಿಮಾಗಳು ರಿಲೀಸ್ ಆಗ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಅವತ್ತಿನ ಒಂದು ದೊಡ್ಡ ಸೂಪರ್ ಹಿಟ್ ಸಿನಿಮಾ ಅಪ್ಪು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಮೊದಲನೇದಾಗಿ ಸರ್, ಅವತ್ತಿನ ಜರ್ನಿ ಹೆಂಗೆ ನೆನಪಾಗುತ್ತೆ ಅಂತ? ಇಲ್ಲ, ಅದು 24 ವರ್ಷ ಆಯಿತು. ಈ ವರ್ಷ ಐ ಥಿಂಕ್ ನನಗೆ ಲಾಸ್ಟ್ 1 ವರ್ಷದಿಂದ ಕರಿಯರ್ ರಿಲೀಸ್ ಆಯಿತು, ರಿಲೀಸ್ ಆಯಿತು 25 ವರ್ಷಕ್ಕೆ, ನಮ್ಮ ಉಪೇಂದ್ರ ರಿಲೀಸ್ ಆಯಿತು. ಸೊ ಇದ್ರ ಜೊತೆ ಈಗ ಅಪ್ಪು ಅಂದ ಕೂಡಲೇ ಒಂದಷ್ಟು ಮೆಮರೀಸ್ ಡೆಫಿನೆಟ್ ಆಗಿ. ಕಾರಣ ಅಪ್ಪು ಅವರ ಮೊದಲ ಚಿತ್ರ ಮರೆಯೋಕ್ಕಾಗಲ್ಲ. ಅಂದರೆ ನಾನಾಗ ಹೊಸಬ ಬೆಂಗಳೂರು ಶಿಫ್ಟಾಗಿ 1 ವರ್ಷ ಆಗಿತ್ತು. ಸೀರಿಯಸ್ ಆಗಿ ಮ್ಯೂಸಿಕ್ ಪ್ರೊಫೆಷನಲ್ ಆಗಿ ತಗೊಂಡು ಆಗ ಸ್ಟಾರ್ಟಿಂಗ್ ಈ ಚಿತ್ರ ಬಂದಿದ್ದು. ನನಗೆ ಆ್ಯಕ್ಚುಲಿ ನನಗೆ ಹೆಂಗೆ ಬಂತು ಅಂತ ನಂಬೋಕ್ಕಾಗಿಲ್ಲ. ಯಾಕೆಂದರೆ ಅಣ್ಣವ್ರ ಕಂಪ್ನಿ ದೊಡ್ಡ ಕಂಪ್ನಿ, ಯಾವುದೋ ಜಾಸ್ತಿ ತಮಿಳ್ ಮ್ಯೂಸಿಕ್ ಡೈರೆಕ್ಟರ್ಸ್ ಯಾವುದೋ ದೊಡ್ಡದಕ್ಕೆ ಹೋಗ್ಬೋದು ಅಂದರೆ ನನಗೆ ಕರೆದ ಅವಕಾಶ ಕೊಟ್ಟರು. ಐ ಥಿಂಕ್ ಯಾವತ್ತು ದಟ್ಸ್ ಗ್ರೇಟ್ ಅನ್ನೋ ಒಂದು ಖುಷಿ. ಅಪ್ಪು ಅವರ ಮೊದಲ ಚಿತ್ರ ಮಾಡಿದ್ದು ನನಗೆ ಯಾವತ್ತು ದಟ್ಸ್ ಡೆಫಿನೆಟ್ಲಿ ಮೆಮೊರೇಬಲು. ಜೊತೆಗೆ ಕಂಪೋಸಿಂಗ್ ಅದೊಂದು ಎಕ್ಸ್ಪೀರಿಯನ್ಸ್. ಯಾಕೆಂದರೆ ಅಣ್ಣವ್ರ ಜೊತೆಗೆ ಇರ್ತಿದ್ರು, ಅವರ ಮನೆಯಲ್ಲೇ, ಅವರ ಹಾಲಲ್ಲೇ ಕಂಪೋಸಿಂಗ್. ಸೊ ನಾವು ಒಬ್ಬನೇ ಹೋಗ್ತಾಯಿತ್ತು. ಸೊ ಅದೊಂದು ಥರ ಅಂದರೆ ಅಣ್ಣವ್ರ ಜೊತೆ ಒಂದು ಕ್ಲೋಸ್ ಇಂಟ್ರ್ಯಾಕ್ಷನು, ಅವರು ಮಾತಾಡ್ತಾ ಇದ್ದ ರೀತಿ ಅಥವಾ ಅವರು ಹಳೆ ಎಕ್ಸ್ಪೀರಿಯನ್ಸ್ಗಳ ಬಗ್ಗೆ ಮಾತಾಡ್ತಾ ಇರೋದು, ಅದು ಆ್ಯಕ್ಚುಲಿ ನಮಗೆ ಒಂದು ಪಾಠ ಇದ್ದಂಗೆ, ಇಟ್ಸ್ ಒಂದು ಟೆಕ್ಸ್ಟ್ ಬುಕ್ ಇದ್ದಂಗೆ. ಯಾಕೆಂದರೆ ಆ ಸಿಂಪ್ಲಿಸಿಟಿ, ಆಮೇಲೆ ಆ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಆ ಕ್ಯಾಶುವಲ್ ಕೂತ್ಕೊಂಡಾಗ ಮಾತಾಡ್ತಾಯಿದ್ರು. ಆ ಹಳೆದು ಸಾಂಗ್ ಹೆಂಗಿತ್ತು, ಆ ಕಂಪೋಸಿಂಗ್ ಟೈಮಲ್ಲಿ ಏನು ಕತೆ ನಡೆದಿತ್ತು, ಅವರ ಜರ್ನಿಯಲ್ಲಿ, ಅದು ನಮಗೆ ಕಲಿಯೋಕ್ಕೆ ತುಂಬ ಇರುತ್ತೆ. ಈಗ ಇಷ್ಟು ಸುಲಭ ಇರಲಿಲ್ಲ ಸಿನಿಮಾ ರಂಗಕ್ಕೆ. ಆಗ ಬರುವಾಗಲೂ ಸಿಕ್ಕಾಪಟ್ಟೆ ಒದ್ದಾಟ, ಕಷ್ಟಗಳು, ಡೈರೆಕ್ಟಾಗಿ ರೆಕಗ್ನೈಸ್ ಆಗ್ತಾ ಇರಲಿಲ್ಲ ಟ್ಯಾಲೆಂಟು. ಸೋಷಿಯಲ್ ಮೀಡಿಯಾ ಇಲ್ಲ, ಟಿ ವಿ ಇರಲಿಲ್ಲ. ಸೊ ನಾವೆಲ್ಲ ಬರುವಾಗ ಸ್ವಲ್ಪ ಸೈಕಲ್ ಹೊಡೆದಿದ್ದು ಸ್ವಲ್ಪ ಜಾಸ್ತಿ. ಎಂಟ್ರಿ ಆಗಿದ್ದು 98, ಬಟ್ ಒಂದು 10 ವರ್ಷ ಜರ್ನಿ ಮಾಡಿದ್ದೀವಿ. ಸೊ ಒಂಥರ ಇದು ಸಿಕ್ಕಿದಾಗ ಐ ಥಿಂಕ್ ಐ ವಾಸ್ ಥ್ರಿಲ್ಡ್. ಆ್ಯಂಡ್ ಆಮೇಲೆ 5-6 ಸಾಂಗ್ ಮಾಡಿದ್ವಿ. ಲಕ್ಕಿಲಿ ಆಗ ಆ್ಯಸ್ ಯೂಶ್ವಲ್ ಅಂತ ಹೇಳಬೇಕು, ಎಲ್ಲ ಹಿಟ್ಟಾಗಿತ್ತು. ಆಮೇಲೆ ರಿಲೀಸು ಅಷ್ಟೇ, ಇಟ್ ವಾಸ್ ಅ ವೆರಿ ಬಿಗ್ ರಿಲೀಸು. ಯಾಕೆಂದರೆ ಅಣ್ಣವ್ರ ಫಿಲ್ಮ್ಸ್ ಕಮ್ಮಿ ಮಾಡ್ತಾಯಿದ್ರು. ಅಪ್ಪು ಅವರ ಫಸ್ಟ್ ಲಾಂಚು, ಸ್ವಲ್ಪ ಗ್ಯಾಪ್ ಆದ ನಂತರ ಈ ಚಿತ್ರ ಬಂದಿರೋದು ಅವ್ರ ಕಂಪ್ನಿಗೆ. ಸೊ ದೊಡ್ಡ ರಿಲೀಸು. ಅವ್ರದ್ದು ನಾನು ಹೇಳೋದು ಆ ಡಿಸಿಷನ್ ಮೇಕಿಂಗ್ ಆಗಲಿ, ಯಾಕೆಂದರೆ ಎಲ್ಲ ಅವರು ನೋಡ್ಕೋತಾಯಿದ್ರು. ಅಂದರೆ ಪಬ್ಲಿಸಿಟಿ ಹೆಂಗೆ ಬರಬೇಕು, ದಟ್ಸ್ ಅನ್ ಆರ್ಟ್ ಅಂತ ಹೇಳೋದು. ಸೊ ಪ್ರತಿಯೊಂದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಮಾಡಿದರು. ಆ್ಯಂಡ್ ಅಫ್ಕೋರ್ಸ್ ಸರ್, ಅದೇ ಪರ್ಟಿಕ್ಯುಲರ್ ಆಗಿ ಇದು ಸಾಂಗ್ಸ್ ಮಾಡುವಾಗ, ಅಂದರೆ ಮ್ಯೂಸಿಕ್ ಮಾಡುವಾಗ ನಾನು ಕೇಳಿದ ಹಾಗೆ, ಅಂದರೆ ಅಪ್ಪು ಅವರೆಲ್ಲ ದೂರದಲ್ಲಿ ನಿಂತು ನೀವು ಆ ಮನೇಲಿರುವಾಗ ಕೆಲಸ ಮಾಡುವಾಗ ನೋಡ್ತಾ ಇದ್ರು. ಜಾಸ್ತಿ ಅಂದರೆ ಹತ್ರಕ್ಕೆ ಬರ್ತಾ ಇರಲಿಲ್ಲ, ಇನ್ವಾಲ್ವ್ ಆಗ್ತಾ ಇರಲಿಲ್ಲ. ಅಪ್ಪಾಜಿ ಅಮ್ಮ ಎಲ್ಲ ಕೂಡ ಡಿಸೈಡ್ ಮಾಡ್ತಾ ಇದ್ರು ಅನ್ನೋಂಥದ್ದು. ಸೊ ಪರ್ಟಿಕ್ಯುಲರ್ ಆಗಿ ಪುನೀತ್ ಸರ್ ಫಸ್ಟ್ ಸಿನಿಮಾ, ಅವ್ರ ಸಜೆಷನ್ಸ್ ಎಲ್ಲ, ಅವ್ರ ಇನ್ವಾಲ್ವ್ಮೆಂಟ್ ಎಲ್ಲ ಹೆಂಗಿರ್ತಾ ಇತ್ತು ಅಂತ? ಇಲ್ಲ, ಆ್ಯಕ್ಚುಲಿ ಇನ್ವಾಲ್ವ್ಮೆಂಟ್ಗಿಂತ ನಾವು ಫ್ರೆಂಡ್ಸ್ ಇದ್ವಿ. ಬಟ್ ಕಂಪೋಸಿಂಗ್ ಟೈಮಲ್ಲಿ ಮನೇಲಿ ಕೂತ್ಕೊಂಡಾಗ ಇಟ್ ವಾಸ್ ಅಣ್ಣವರು, ವರ್ಧಣ್ಣವರು ಅವರೇ ಮೇಜರ್ ಡಿಸಿಷನ್ ಮೇಕರ್. ಇದು ಓಕೆನಾ ಬೇಡವಾ ಅಂತ ಕ್ಯಾಶುವಲಿ ಡಿಸ್ಕಷನ್ ತಗೋತಾಯಿದ್ರು. ಬಟ್ ಫೈನಲ್ ಡಿಸಿಷನ್ ಡೆಫಿನೆಟ್ ಆಗಿ ಅಣ್ಣವ್ರು ಮತ್ತು ವರ್ಧಣ್ಣ ತಗೋತಾ ಇದ್ದಿದ್ದು. ಆಮೇಲೆ ಆ್ಯಕ್ಚುಲಿ ಇವರನ್ನು ಮರೆಯೋಕ್ಕಾಗಲ್ಲ, ನಮ್ಮ ರಾಘಣ್ಣ ವಾಸ್ ಟೋಟ್ಲಿ ಇನ್ವಾಲ್ಡ್ ಇನ್ ದ ಪ್ರಾಜೆಕ್ಟ್.